ಯಾಕಂದರೆ ಇವತ್ತು ಈ ರಾಜ್ಯ ಸರ್ಕಾರ ಏನು ನಾವು ಮೈಸೂರಿನ ರಾಜರು, ಮೈಸೂರಿನ ಅರಮನೆ, ದಸರಾ ಹಬ್ಬ, ನಾಡಿನ ಹಬ್ಬ, ಇವತ್ತು ಕೇವಲ ದಸರಾ ಹಬ್ಬ, ನಾಡ ಹಬ್ಬ ಅಂದ್ರಿಗಿನ ಕೇವಲ ಕರ್ನಾಟಕಕ್ಕೊಂದೇ ಸೀಮಿತ ಅಲ್ಲ. ಸುಮಾರಾಗಿ ಅವ್ರದ್ದೊಂದು ಇತಿಹಾಸ, ಸುಮಾರಾಗಿ 548 ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನು ಮಾಡ್ಕೊಂಡ್ಬಂದಾರ. 1947ರಲ್ಲಿ ದೇಶದಲ್ಲಿ ಅನೇಕ ಸಣ್ಣ ಅಂದ್ರಿಗಿನ ರಾಜಮನೆತನ ಇದ್ದಂಥವರೆಲ್ಲರೂ ಕೂಡ ಅವತ್ತಿನ ಸಂದರ್ಭದಲ್ಲಿ ಅವತ್ತು ಸರ್ಕಾರದ ಜೊತೆಲಿ ಶರಣಾಗಿ ಅನ್ನೋದಕ್ಕಿಂತ ಒಪ್ಪಂದದಿಂದ ಎಲ್ಲರೂ ಕೂಡ ರಾಜಮನೆತನದನ್ನು ಬಿಟ್ಟುಕೊಟ್ಟು ನಂತರ ಅವತ್ತು ಉಳಿದಿರೋಂಥದ್ದು ಕೇವಲ ನಿಜಾಮರು ಜೊತೆಲಿ ನಮ್ಮ ಮೈಸೂರು ಮನೆತನದವರು ಅವತ್ತಿನ ಕಾಲದಲ್ಲಿ ಉಳ್ಕೊಂಡಂಥ ಟೈಮಲ್ಲಿ ಕರ್ನಾಟಕದ ಸರ್ಕಾರಗಳು ಯಾರೇ ಬರಲಿ ಯಾರೇ ಹೋಗಲಿ ನಾಡಹಬ್ಬ ಅಂತೇಳಿ ಮಾಡ್ಕೊಂಬರೋದು, ಅವ್ರಿಗೆ ಗೌರವ ಸಲ್ಲಿಸೋದು. ನಾವು ಈ ಪ್ರಜಾಪ್ರಭುತ್ವ ಇಷ್ಟೊಂದು ದೊಡ್ಡದಿದ್ದಂಥ ಟೈಮಲ್ಲಿ ಕೂಡ ಅವ್ರಿಗೊಂದು ಸ್ಥಾನ, ಯಾಕಂದರೆ ಅವರು ರಾಜಮನೆತನರಾಗಿರೋ ಕಾರಣ ಅವ್ರನ್ನ ಅಂಬಾರಿ ಮೇಲೆ, ನಮ್ಮ ಚಾಮುಂಡೇಶ್ವರಿ ತಾಯಿನ ಅಂಬಾರಿ ಮೇಲೆ ಮೆರವಣಿಗೆಯನ್ನು ಮಾಡೋದು ಒಂದು ವೈಭವ, ಅಂದರೆ ಅದೊಂದು ಗತವೈಭವ ಯಾವ ರೀತಿಯಲ್ಲಿ ಇರ್ತತನೋ ಅವೆಲ್ಲ ಕೂಡ ಎಲ್ಲ ಸರ್ಕಾರಗಳು ಮಾಡ್ಕೊತ ಬಂದಂಥ ಟೈಮಲ್ಲಿ ಇವತ್ತು ಒಂದು ಏನಂದ್ರಿಗಿನ ಸರ್ಕಾರ ಕೆಲವೊಂದು ಮೊನ್ನೆನೇ ಒಂದು ಕಾಯ್ದೆಯನ್ನು ತರೋಂಥ ಕೆಲಸ ಮಾಡಿ ಏನು ಈ ಕಾಯ್ದೆ ಅಂದ್ರಿಗಿನ ಏನು ಇವತ್ತು ಈ ಸದನದಲ್ಲಿ ಅರಮನೆ ಮೈದಾನ ಸಂಬಂಧಪಟ್ಟಿರೋಂಥ ಒಂದು ಇಲ್ಲ ಸರ್ ಒಂದು ಕಾನೂನನ್ನು ತರೋಂಥ ಕೆಲಸ ಮೊನ್ನೆ ಅಂದ್ರಿಗಿನ ಸುಮಾರಾಗಿ ರೀಸೆಂಟಾಗಿ ಈ ಸದನ ನಡೆಯೋಂಥ ಟೈಮಲ್ಲೇ ಒಂದು ಇದನ್ನು ಕಾಯ್ದೆಯನ್ನು ತಂದು ಆ ಕಾಯ್ದೆಯಲ್ಲಿ ಏನಂದ್ರಿಗಿನ ಎಲ್ಲೋ ಒಂದು ಕಡೆ ಈ ಅರಮನೆ ಮೈದಾನ ಅಂದ್ರಿಗಿನ ಪ್ಯಾಲೇಸ್ ಗ್ರೌಂಡ್ಸ್ ಇದೆಲ್ಲ ಆ ಜಮೀನನ್ನು ಸ್ವಾಧೀನ ಮಾಡ್ಕೋಬೇಕು ಅನ್ನೋಂಥ ಕಾರಣದಿಂದ, ಅಂದರೆ ಇದು ಭೂ ಕಬಳಿಕೆ ಕಾಯ್ದೆ ಇದೆಲ್ಲ ಆ ಕಾಯ್ದೆಯನ್ನು ತರಬೇಕು ಅಂದೇಳಿ, ಸ್ವಾಧೀನಪಡಿಸ್ಕೋಬೇಕಂದೇಳಿ ಅವರು ಒಂದು ಕಾಯ್ದೆಯನ್ನು ಕೂಡ ತಂದಾರೆ. ಭೂ ಸ್ವಾಧೀನ ಕಾಯ್ದೆ, ಭೂ ಸ್ವಾಧೀನ ಕಾಯ್ದೆಯನ್ನು ತಂದು ಅದನ್ನು ಎಲ್ಲೋ ಒಂದು ಕಡೆ ಸ್ವಾಧೀನ ಮಾಡ್ಕೋಬೇಕು ಸರ್ಕಾರ ಅನ್ನೋಂಥದ್ದು ಅವರು ಮಾಡಿದಂಥ ಟೈಮಲ್ಲಿ ಇವತ್ತು ನಾನು ಅವ್ರ ಇತಿಹಾಸದ ಬಗ್ಗೆ ಹೇಳೋಕ್ಕೆ ಹೋಗಲ್ಲ. ಅನೇಕ ಮುಂಚೆಯಿಂದ ಕೂಡ ಅವ್ರದ್ದೇ ಆದಂಥ ಸೇವೆಗಳು ಇದೆ. ಸೇವೆ ಅಂದ್ರಿಗಿನ ಸಾಕಷ್ಟು ಅಣೆಕಟ್ಟುಗಳು, ಅಂದರೆ ಸಾಕಷ್ಟು ಡ್ಯಾಮುಗಳು ಕಟ್ಟಿದ್ದಾರೆ, ಅಣೆಕಟ್ಟುಗಳು ಮಾಡಿದ್ದಾರೆ, ಜೊತೆಲಿ ಆಸ್ಪತ್ರೆಗಳು ಕಟ್ಟಿದ್ದಾರೆ, ಕೈಗಾರಿಕೆಗಳಿಗೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿದ್ದಾರೆ, ಆರೋಗ್ಯದಲ್ಲಿ, ಶಿಕ್ಷಣದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅವ್ರದ್ದು ಕೊಡುಗೆ ಭಾಳ ಅಪಾರವಾದಂಥದ್ದು ಅನ್ನೋಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರೋಂಥ ವಿಚಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.